Hi, I'm Kaviraj from scoringtarget.com. In today's session, we are going to discuss poem number 3, I am the land. Important points for SSLC students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಐ ಆಮ್ ದ ಲ್ಯಾಂಡ್ ಪೋಯಮ್ದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಪಾಯಿಂಟ್ ಏನಿದೆ, ಯಾವ ವಿಷಯಗಳ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ ಮತ್ತು ಈ ಒಂದು ಪದ್ಯದಿಂದ ನಿಮಗೆ ಎಕ್ಸಾಮ್ಗಳಲ್ಲಿ ಎಷ್ಟು ಅಂಕ ಬರ್ಬೋದು ಮತ್ತು ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನಾವು ಮೊದಲನೇದಾಗಿ ಈ ವಿಡಿಯೋದಿಂದ ಯಾವ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು 100% ಆಗಿ ನಾವು ಪಡ್ಕೋತೀವಿ ಅನ್ನೋದನ್ನು ಪ್ರಾರಂಭದಲ್ಲಿ ನೋಡೋಣ. ಮೊದಲನೇದಾಗಿ ಈ ಒಂದು ವಿಡಿಯೋದಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್, ಅಂದರೆ ಈ ಪೋಯಮ್ದಲ್ಲಿರ್ತಕ್ಕಂಥ ಯಾವ ಪಾಯಿಂಟ್ಸನ್ನು ನೆನಪಿಟ್ಟುಕೊಂಡ್ರೆ ನಾವು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಬರಿಬೋದು ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮೊದಲನೇ ಒಂದು ಸ್ಟೆಪ್ಪಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಸೆಕೆಂಡ್ ಒಂದು ಪಾಯಿಂಟ್ಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್, ಅಂದರೆ ಈ ಪದ್ಯಗಳಿಂದ ಯಾವುದು ಎಕ್ಸಾಮ್ಗಳಲ್ಲಿ ಬರಬಹುದು ಅಂತಕ್ಕಂಥದ್ದು. ಅಂದರೆ ಒಟ್ಟಾರೆ 2 ಪೋರ್ಷನಲ್ಲಿ ಈ ವಿಡಿಯೋನ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಅಂದಾಗ ಮಾತ್ರ ನಿಮಗೆ ಈ ಕಂಪ್ಲೀಟಾಗಿ ಈ ಪೋಯಮ್ದಿಂದ ಎಷ್ಟು ಅಂಕ ಪಡ್ಕೋಬೋದು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ಬೋದು. ಸೊ ನಾವು ಪ್ರಾರಂಭದಲ್ಲಿ ಏನು ಮಾಡೋಣ, ಈಗ ಮೊದಲನೇದಾಗಿ ಈ ಪದ್ಯದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ನಾವು ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ಡಿ ಬೆಲ್ಲೆಗೆಂಟಾ. ಸೊ ಈ ಪೋಯಮ್ನ ಕವಿತ್ರಿ ಯಾರು? ಈ ಕವನವನ್ನು ಬರೆದವರು ಮರೀನಾ ಡಿ ಬೆಲ್ಲೆಗೆಂಟಾ ಅವರು ಬರೆದಿದ್ದಾರೆ. ಸೊ ಈ ಕವನದ ಒಂದು ಏನು ಪಾಯಿಂಟ್ ಇದೆ ಅಂದರೆ, ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಟು ದಿ ಪೀಪಲ್, ಅಂದರೆ ಈ ಕವನದಲ್ಲಿ ಭೂಮಿ ತಾಯಿ ಸ್ಪೀಕರ್ ಆಗಿ ಮಾತಾಡ್ತಾಳೆ ಜನರೊಂದಿಗೆ. ಅಂದರೆ ಜನ ಭೂಮಿಯನ್ನು ಯಾವ ಥರ ಯೂಸ್ ಮಾಡ್ಕೋತಾ ಇದ್ದಾರೆ, ಯಾವ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಜನರನ್ನು ಉದ್ದೇಶಿಸಿ ಅವಳು ಹೇಳ್ತಾಳೆ. ಭೂಮಿ ತಾಯಿ ಜನರೊಂದಿಗೆ ಮಾತಾಡ್ತಕ್ಕಂಥ ಒಂದು ಭಾವನೆಯನ್ನು ಮರೀನಾ ಡಿ ಬೆಲ್ಲೆಗೆಂಟಾ ಅವರು ಈ ಒಂದು ಕವನದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಈಗ ನಾವು ಪಾಯಿಂಟ್ಸ್ ನೋಡೋಣ. ಟಾಪ್ 5 ಪಾಯಿಂಟ್ಸ್ ಟು ರಿಮೆಂಬರ್, ಅಂದರೆ ಈ ಕವನದಲ್ಲಿ ಬರ್ತಕ್ಕಂಥ ಪ್ರಮುಖವಾದ 5 ಪಾಯಿಂಟ್ಸನ್ನು ನಾವು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ಇದೆ, ಆ 5 ಪಾಯಿಂಟ್ಸನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು. ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಈಸಿಯಾಗಿ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಆ 5 ಪಾಯಿಂಟ್ಸನ್ನು ನೀವು ರಿಮೆಂಬರ್ ಮಾಡ್ಕೋಬೇಕು. ಸೊ ಮೊದಲನೇ ಪಾಯಿಂಟ್ ಯಾವುದು? ಪಾಯಿಂಟ್ ನಂಬರ್ 1, ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಟಾಕ್ಸ್ ಅಬೌಟ್ ಹೌ ಹ್ಯೂಮನ್ ಹಾರ್ಮ್ ದ ಲ್ಯಾಂಡ್ ಇನ್ ಡಿಫ್ರೆಂಟ್ ವೇಸ್, ಲೈಕ್ ಬಿಲ್ಡಿಂಗ್, ಕನ್ಸ್ಯೂಮಿಂಗ್ ಆ್ಯಂಡ್ ಫೈಟಿಂಗ್ ವಾರ್ಸ್. ಸೊ ಮೊದಲೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಭೂಮಿ ತಾಯಿ ಏನು ಹೇಳ್ತಾ ಇದ್ದಾಳೆ, ಜನ ಯಾವ ಥರ ಭೂಮಿಯನ್ನು ಹಾನಿ ಮಾಡ್ತಾ ಇದ್ದಾರೆ. ಅಂದರೆ ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು, ಭೂಮಿಯನ್ನು ಬಳಸ್ಕೊಳ್ಳೋದಾಗಿರ್ಬೋದು, ಯುದ್ಧಗಳ ಮೂಲಕ, ಸೊ ಈ ಥರ ಬೇರೆ ಬೇರೆ ಒಂದು ಚಟುವಟಿಕೆಯ ಮೂಲಕ ಭೂಮಿಯನ್ನು ಯಾವ ಥರ ಹಾರ್ಮ್ ಮಾಡ್ತಾ ಇದ್ದಾರೆ, ಹಾನಿ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ಇದು ಪಾಯಿಂಟ್ ನಂಬರ್ 1. ನಾವು ಪಾಯಿಂಟ್ ನಂಬರ್ 2, even though the land is mistreated, it patiently waits. ಮಿಸ್ಟ್ರೀಟ್ ಅಂದ್ರೇನು? ಸೊ ಭೂಮಿಯೊಂದಿಗೆ ಅನುಚಿತವಾಗಿ ವರ್ತಿಸೋದು, ಕೆಟ್ಟದಾಗಿ ಬಳಸ್ಕೊಳ್ಳೋದು ಭೂಮಿಯನ್ನು. ಅಷ್ಟನ್ನು ಭೂಮಿಯನ್ನು ನಾವು ಇಷ್ಟು ಮಾಲಿನ್ಯ ಮಾಡಿದ್ರು ಕೂಡ, ಭೂಮಿಯನ್ನು ನಾವು ಸಿಕ್ಕಾಪಟ್ಟೆ ದುರ್ಬಳಕೆ ಮಾಡಿಕೊಂಡ್ರು ಕೂಡ ಅವಳು ಪೇಷಂಟ್ದಿಂದ, ತಾಳ್ಮೆದಿಂದ ವೇಟ್ ಮಾಡ್ತಾಳೆ ಭೂಮಿ ತಾಯಿ. ಆ್ಯಂಡ್ ಹೋಪ್ಸ್ ಫಾರ್ ಬೆಟರ್ ಟೈಮ್ಸ್ ವೆನ್ ಸಮ್ ಒನ್ ಟೇಕ್ ಕೇರ್ ಫಾರ್ ಇಟ್ ಬೈ ಪ್ಲ್ಯಾಂಟಿಂಗ್ ಆ್ಯಂಡ್ ಬ್ರಿಂಗಿಂಗ್ ಲೈಫ್ ಟು ಇಟ್. ಬಟ್ ಭೂಮಿ ತಾಯಿಗೆ ಒಂದು ಭರವಸೆ ಏನು, ಜನ ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೋಬೋದು, ಬದಲಾಗಿ ಭೂಮಿ ಮೇಲೆ ಗಿಡಗಳನ್ನು ನೆಡೋ ಮೂಲಕ ಭೂಮಿಯನ್ನು ರಕ್ಷಿಸ್ಬೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಅವಳು ಎಲ್ಲವನ್ನು ಸಹಿಸಿಕೊಂಡು ಕೊಡ್ತಾ ಇದ್ದಾಳೆ. ಇದು ಸೆಕೆಂಡ್ ಪಾಯಿಂಟ್. ನಾವು ಮೂವ್ ಟು ದಿ ಥರ್ಡ್ ಪಾಯಿಂಟ್. ವೆನ್ ದ ಲ್ಯಾಂಡ್ ಕಮ್ಸ್ ಅಲೈವ್ ವಿತ್ ದ ಟ್ರೀಸ್, fruits and grass, everyone feels happy and there is a sense of celebration. ಸೊ ಜನರಲ್ಲಿ ಒಂದು ಪ್ರಜ್ಞೆ ಬಂದಿದ್ದರೆ ಸಾಕು, ಜನರಾದರೆ ಸಾಕು, ಗಿಡ ನೆಡೋದು, ಹಣ್ಣುಗಳನ್ನು ಬೆಳೆಯೋದು, ಭೂಮಿ ಮೇಲೆ ಗ್ರಾಸ್, ಹುಲ್ಲುಗಳನ್ನು ಬೆಳೆಯೋದು, ಸೊ ಈ ಥರ ಸಂತೋಷದಿಂದ ಭೂಮಿಯನ್ನು ಬಳಕೆ ಮಾಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ರೀತಿಯ ಆಚರಣೆ ಆಗುತ್ತೆ, ಒಂದು ರೀತಿಯ ಹಬ್ಬದ ಒಂದು ವಾತಾವರಣ ಫೀಲ್ ಆಗುತ್ತೆ ಅಂತ. ನಾವು ಮೂವ್ ಟು ದಿ ಪಾಯಿಂಟ್ ನಂಬರ್ 4. Unfortunately, this happiness doesn't last because humans continue to damage the land, especially through war. ಬಟ್ ಜನ ಏನು ಮಾಡ್ತಾ ಇದ್ದಾರೆ, ಈ ಭೂಮಿಯನ್ನು ತಮ್ಮ ದುರ್ಬಳಕೆ ಮಾಡ್ಕೊಳ್ಳೋ ಮೂಲಕ, ಯುದ್ಧಗಳನ್ನು ಮಾಡೋ ಮೂಲಕ ತುಂಬ ಮಾಲಿನ್ಯಗೊಳಿಸ್ತಾ ಇದ್ದಾರೆ.
ಸೊ ಈಗ 5ನೇ ಪಾಯಿಂಟ್ ಯಾವುದು? ದ ಲ್ಯಾಂಡ್ ವಾನ್ಸ್ ಹ್ಯೂಮನ್ ದ್ಯಾಟ್ ದೇ ಕಾಂಟ್ ಕಂಟ್ರೋಲ್ ಆರ್ ಓನ್ ದ ಅರ್ತ್. ಬಟ್ ಭೂಮಿ ತಾಯಿ ಇಷ್ಟೆಲ್ಲ ಸಹಿಸ್ಕೊಂಡ್ರು ಕೂಡ ಕೊನೆಗೆ ಒಂದು ಮಾತು ಹೇಳ್ತಾಳೆ, ಭೂಮಿಯ ಒಂದು ಮುಂದೆ ಈ ಸಾಮಾನ್ಯ ನಾವು ಜನರು ಏನೂ ಅಲ್ಲ. ಯಾಕಂದರೆ ನಾವು ಭೂಮಿ ಮೇಲೆ ಹುಟ್ತೀವಿ, ಭೂಮಿ ಮೇಲೆ ಬೆಳಿತೀವಿ. ಭೂಮಿಯ ಒಂದು ಶಕ್ತಿ ಮುಂದೆ ಈ ಜನರ ಶಕ್ತಿ ಏನೂ ಅಲ್ಲ. ಇಷ್ಟೆಲ್ಲ ಭೂಮಿ ಶಕ್ತಿ ಇದ್ದರೂ ಕೂಡ ಅವಳು ಸಹಿಸ್ಕೊಂಡು ಕೊಡ್ತಾಳೆ ಅಂದರೆ ಅರ್ಥ ಏನು? ಮನುಷ್ಯನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಲ್ಲ. ಆ್ಯಂಡ್ ಇಫ್ ದೇ ಡೋಂಟ್ ಚೇಂಜ್ ದೇರ್ ವೇ ದೇ ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಅಂದರೆ ಪ್ರಾಬ್ಲಮ್ಸ್. ಸೊ ಈ ಭೂಮಿ ತಾಯಿ ಸಹನೆಯನ್ನು ತಾಳ್ಕೊಂಡು ಕೂರ್ತಿದ್ದಾಳಲ್ಲ, ಈ ಸಹನೆ ಮೀರಿಕೆ ಅವಕಾಶ ಕೊಡಬಾರ್ದು ಜನರು. ಒಂದು ಜನ ಹೀಗೆ ಮುಂದುವರಿದಿದೆ ಆದರೆ ಭೂಮಿ ತಾಯಿ ಒಂದಿನ ಕೋಪಗೊಂಡು ಅವಳು ತಿರುಗಿ ಬಿದ್ದರೆ ಸಾಕು, ಮುಂದೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಜನ ಎದುರಿಸಬೇಕಾಗುತ್ತೆ. ಹೀಗಾಗಿ ಭೂಮಿ ತಾಯಿಗೆ ಜನರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಅವಳು ಕಂಟ್ರೋಲ್ ಮಾಡ್ಕೋತಾ ಇದ್ದಾಳೆ. ಹೀಗಾಗಿ ಜನ ತಮ್ಮ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಭೂಮಿಯನ್ನು ರಕ್ಷಿಸಬೇಕು ಅಂತ ಭೂಮಿ ತಾಯಿ ನಿರೀಕ್ಷೆ ಮಾಡ್ತಾಳೆ. ಇದು 5 ಪಾಯಿಂಟ್ಗಳಿಂದ ಇಡೀ ಕವನದ ಸಾರಾಂಶವನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಸೊ ಈಗ 2ನೇ ಭಾಗ ಆಗಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಈ ವಿಡಿಯೋದ ಈ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಈ ಪದ್ಯಗಳಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸಲ್ಲಿ ಮೊದಲನೇ ಒಂದು ಪ್ರಶ್ನೆ, ವಾಟ್ ಕ್ವಾಲಿಟಿ ಆಫ್ ದ ಲ್ಯಾಂಡ್ ಈಸ್ ಹೈಲೈಟೆಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಭೂಮಿ ತಾಯಿಯ ಯಾವ ಒಂದು ಗುಣಲಕ್ಷಣವನ್ನು ಎತ್ತಿ ತೋರಿಸಿದ್ದಾರೆ, ಹೈಲೈಟ್ ಮಾಡಿದ್ದಾರೆ ಅಂತ ಪ್ರಶ್ನೆ. ಅಂದರೆ ಒಟ್ಟಾರೆ ಈ ಕವನದಲ್ಲಿ ಯಾವ ಒಂದು ಕ್ವಾಲಿಟಿಯನ್ನು ಹೈಲೈಟ್ ಮಾಡಿದ್ದಾರೆ ಅಂತ ಬರೀಬೇಕು. ಸೊ ಯಾವ ಕ್ವಾಲಿಟಿ ಅಂತ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಪೇಷನ್ಸ್, ತಾಳ್ಮೆ ಶಕ್ತಿ. ಸೊ ಭೂಮಿ ತಾಯಿಯ ತಾಳ್ಮೆ ಶಕ್ತಿಯ ಬಗ್ಗೆ ಇಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಆನ್ಸರ್ ನೋಡ್ಕೊಳ್ಳೋಣ. ನಮಗೆ 3 ಅಂಕದ ಪ್ರಶ್ನೆಯಾಗಿ ಅಥವಾ 2 ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ಗಳಲ್ಲಿ ಬರ್ಬೋದು. ಸೊ ನೋಡಿ ಆನ್ಸರ್. ಆ್ಯಸ್ ಪೀಪಲ್ ಕೀಪ್ ಯೂಸಿಂಗ್ ದ ಲ್ಯಾಂಡ್ ಕ್ವೈಟ್ಲಿ ಅಬ್ಸರ್ವ್ಸ್ ಆ್ಯಂಡ್ ಹೋಪ್ಸ್ ಫಾರ್ ಚೇಂಜ್. ಜನ ಭೂಮಿಯನ್ನು ದುರ್ಬಳಕೆ ಮಾಡಿಕೊಂಡು ಕೂಡ ಭೂಮಿ ತಾಯಿ ಸಹನೆಯಿಂದ ಕಾಯ್ತಾ ಇದ್ದಾಳೆ. ಯಾಕಂದರೆ ಜನ ಬದಲಾಗ್ಬೋದು ಅಂತ ಒಂದು ಭರವಸೆ. ಸಮ್ಟೈಮ್ಸ್ ಅ ಕೇರಿಂಗ್ ಪರ್ಸನ್ ಬ್ರಿಂಗ್ಸ್ ಲೈಫ್ ಟು ದ ಲ್ಯಾಂಡ್ ಆ್ಯಂಡ್ ಇಟ್ ಫೀಲ್ಸ್ ಜಾಯ್. ಸೊ ಭೂಮಿಗೆ ಕೇರ್ ಮಾಡ್ತಕ್ಕಂಥ ಜನರಿಂದ ಒಂದು ಸಂತೋಷ ಸಿಗುತ್ತೆ. ಬಟ್ ದಟ್ ಜಾಯ್ ಈಸ್ ಅ ಶಾರ್ಟ್ ಲಿವ್ಡ್ ಆ್ಯಸ್ ದ ಲ್ಯಾಂಡ್ ಈಸ್ ಒನ್ಸ್ ಅಗೇನ್ ಹರ್ಟ್ ಬೈ ಕೇರ್ಲೆಸ್ ಆ್ಯಕ್ಷನ್. ಬಟ್ ಎಲ್ಲ ಜನರು ಹಾಗೆ ಇರೋದಿಲ್ಲ. ಎಷ್ಟೋ ಜನ ಭೂಮಿಯನ್ನು ದುರ್ಬಳಕೆ ಮಾಡ್ಕೋತಾರೆ. ಇದರಿಂದ ಭೂಮಿ ಮೇಲೆ ಸಂತೋಷದಿಂದ ಬದುಕೋಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತಾ ಇಲ್ಲ. ಸ್ಟಿಲ್ ದ ಲ್ಯಾಂಡ್ ರಿಮೇನ್ಸ್ ಸ್ಟ್ರಾಂಗ್ ಹೋಲ್ಡಿಂಗ್ ಆನ್ ಟು ಹೋಪ್. ಆದರೂ ಕೂಡ ಭೂಮಿ ತಾಯಿ ಸಹನೆಯಿಂದ ಕಾಯ್ತಾ ಇದ್ದಾಳೆ. ಇವತ್ತಿಲ್ಲ ನಾಳೆ ಜನ ಬದಲಾಗ್ಬೋದು, ಭೂಮಿಯನ್ನು ರಕ್ಷಿಸಬಹುದು ಅಂತ. ಇಟ್ ಬಿಲೀವ್ಸ್ ದ್ಯಾಟ್ ಒನ್ ಡೇ ಪೀಪಲ್ ವಿಲ್ ಚೇಂಜ್ ಆ್ಯಂಡ್ ಟ್ರೀಟ್ ವಿತ್ ದ kindness. So move to the second question. You cannot put a fence around the planet Earth. How do you justify this statement? Fence ಅಂದ್ರೇನು? ಬೇಲಿ. ಪ್ಲಾನೆಟ್ ಅರ್ತ್ ಅಂದರೆ ಭೂಗ್ರಹ. ಭೂಗ್ರಹದ ಸುತ್ತಲೂ ಬೇಲಿ ಹಾಕಲು ನನಗೆ ಆಗೋದಿಲ್ಲ ಅಂತಕ್ಕಂಥ ಭೂಮಿ ತಾಯಿಯ ಒಂದು ಮಾತೇನಿದೆಯಲ್ಲ, ಅದನ್ನು ಸಮರ್ಥಿಸಿ ಬರೆಯಿರಿ ಅಂತ. ಅಂದರೆ ಇಲ್ಲಿ ಭೂಮಿ ತಾಯಿ ಒಂದು ಸೆಲ್ಫ್ ಅಸರ್ಷನ್ ಆಗಿ ಹೇಳ್ತಾಳೆ, ಒಂದು ಸ್ವ ಹೇಳಿಕೆಯನ್ನು ಹೇಳ್ತಾಳೆ. ಅದು ಯಾವುದಂದರೆ ಮನುಷ್ಯರನ್ನು ಉದ್ದೇಶಿಸಿ ಹೇಳ್ತಾಳೆ, ನಿಮ್ಮಿಂದ ನನ್ನ ಇಡೀ ಭೂಮಿಗೆ ಬೇಲೆ ಹಾಕಲು ಆಗೋದಿಲ್ಲ ಅಂತ ಒಂದು ಏನು ಮಾತು ಹೇಳ್ತಾಳಲ್ಲ, ಅದರ ಬಗ್ಗೆ ಸಮರ್ಥಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡಿ. ದ ಸ್ಟೇಟ್ಮೆಂಟ್ ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್ ಮೀನ್ಸ್ ದ್ಯಾಟ್ ದ ಅರ್ತ್ ಈಸ್ ಫಾರ್ ಎವ್ರಿ ಒನ್ ಆ್ಯಂಡ್ ನೋ ಒನ್ ಕ್ಯಾನ್ ಟ್ರೂಲಿ ಓನ್ ಆರ್ ಕಂಟ್ರೋಲ್ ಇಟ್ ಕಂಪ್ಲೀಟ್ಲಿ. ಸೊ ಈ ಯು ಕ್ಯಾನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ನ ಅರ್ಥ ಏನು ಅಂದರೆ, ಭೂಮಿ ತಾಯಿ ಹೇಳ್ತಾಳೆ ಭೂಮಿ ಅನ್ನೋದು ಕೇವಲ ಒಬ್ಬರಿಗೆ ಅಥವಾ ಶ್ರೀಮಂತರಿಗೆ ಸೇರಿದಲ್ಲ, ಈ ಭೂಮಿ ಎಲ್ಲರಿಗೂ ಸೇರಿದ್ದು. ಸೊ ಎಲ್ಲರಿಗೂ ಸೇರಿದ್ದು ಅಂದಮೇಲೆ ಎಲ್ಲರನ್ನು ಅದರ ಸದ್ಬಳಕೆ ಮಾಡ್ಕೋಬೇಕು. ಯಾರು ಕೂಡ ಅದನ್ನು ಭೂಮಿಯನ್ನು ಸ್ವಂತದ್ದು ಅಥವಾ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಈವನ್ ಇಫ್ ಪೀಪಲ್ ಟ್ರೈ ಟು ಕ್ಲೈಮ್ ಪಾರ್ಟ್ಸ್ ಆಫ್ ದಿ ಲ್ಯಾಂಡ್ ಬೈ ಪುಟ್ಟಿಂಗ್ ಅಪ್ ಫೆನ್ಸಸ್, the earth reminds them that it belongs to all of us. ಒಂದು ವೇಳೆ ಜನ ಜಗಳ ಮಾಡ್ತಾ ಈ ಭೂಮಿ ನಂದು, ಈ ಪ್ಲಾಟ್ ನಂದು, ಈ ದೇಶ ನಂದು ಅಂತ ಬಾರ್ಡರ್ ಹಾಕ್ಕೊಂಡು ಬೇಲಿ ಹಾಕೊಂಡ್ರೆ ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಭೂಮಿ ತಾಯಿ ಹೇಳ್ತಾಳೆ. ದ ಹೋಲ್ ಪ್ಲಾನೆಟ್ ಈಸ್ ಅವರ್ ಶೇರ್ಡ್ ಹೋಮ್ ಆ್ಯಂಡ್ ಇಟ್ಸ್ ಟೂ ಬಿಗ್ ಆ್ಯಂಡ್
ಕನೆಕ್ಟೆಡ್ ಟು ಬಿ ಫೆನ್ಸ್ಡ್ ಇನ್ ಆರ್ ಡಿವೈಡೆಡ್ ಬೈ ಎನಿವನ್. ಸೊ ಹೀಗಾಗಿ ಈ ಭೂಮಿಯನ್ನು ಅಖಂಡವಾದ ಭೂಮಿ ಇದೆ, ಯಾರೋ ಒಬ್ಬರಿಗೆ ಸೇರಿದಲ್ಲ, ಎಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಭೂಮಿ ತಾಯಿ ಅದನ್ನು ಸಹಿಸ್ಕೊಂಡು ಕೂಡ್ತಾಳೆ. ಹೀಗಾಗಿ ಭೂಮಿ ತಾಯಿ ಹೇಳ್ತಾಳೆ, ಇಡೀ ಭೂಖಂಡಕ್ಕೆ ಮನುಷ್ಯನಿಂದ ಬೇಲಿ ಹಾಕಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಈ ಪದ್ಯದಿಂದ ಥರ್ಡ್ ಕ್ವೆಶನ್ ಆಗಿ, ವಾಟ್ ಈಸ್ ದ ಸೆಂಟ್ರಲ್ ಐಡಿಯಾ ಆಫ್ ದಿ ಪೋಯಮ್ ಐ ಆಮ್ ದ ಲ್ಯಾಂಡ್? ಸೊ ಐ ಆಮ್ ದ ಲ್ಯಾಂಡ್ ಕವನದ ಮುಖ್ಯವಾದ ಸಂದೇಶ, ತಿರುಳು ಏನು? ಅಂದರೆ ಈ ಕವನದಿಂದ ಏನು ನಾವು ತಿಳ್ಕೊತೀವಿ ಅಂತಕ್ಕಂಥದ್ದು. ಅಥವಾ ಈ ಪ್ರಶ್ನೆಯನ್ನು ಹೀಗೂ ಕೂಡ ಕೇಳ್ಬೋದು, ಹೌ ಡಸ್ ದ ಪೋಯೆಟ್ ಶೋಸ್ ದ್ಯಾಟ್ ದ ಅರ್ತ್ ಈಸ್ ಆ್ಯನ್ ಓಷನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? ಸೊ ಈ ಕವನದಲ್ಲಿ ಭೂಮಿ ತಾಯಿಗೆ ಸಾಗರದಷ್ಟು ಸಹನೆ ಇದೆ ಅಂತ ಕವಿಯೇ ಅವರು ಯಾವ ಥರ ವರ್ಣನೆ ಮಾಡಿದ್ದಾರೆ? ಸಾಗರದಷ್ಟು ಸಹನೆ ಭೂಮಿ ತಾಯಿಗೆ ಇದೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು. ಓಕೆ, ಆನ್ಸರ್ ನೋಡ್ಕೊಂಬರೋಣ. ದ ಸೆಂಟ್ರಲ್ ಐಡಿಯಾ ಆಫ್ ದಿ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ಅ ರಿಫ್ಲೆಕ್ಷನ್ ಆನ್ ಹೌ ಹ್ಯೂಮನ್ ಎಕ್ಸ್ಪ್ಲಾಯ್ಟ್. ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬ, ಪ್ರತಿಫಲಿಸೋದು, ತೋರಿಸೋದು ಅಂತ ಅರ್ಥ. ಎಕ್ಸ್ಪ್ಲಾಯ್ಟ್ ಅಂದರೆ ಭೂಮಿಯನ್ನು ದುರ್ಬಳಕೆ ಮಾಡಿಕೊಳ್ಳೋದು. ದ ಅರ್ತ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್ ಆ್ಯಂಡ್ ಕಾಸಿಂಗ್ ಹಾರ್ಮ್ ಥ್ರೂ ದೇರ್ ಆ್ಯಕ್ಷನ್. ಸೊ ಈ ಕವನದ ಒಂದು ಮುಖ್ಯವಾದ ತಿರುಳು ಏನಂದರೆ, ಜನ ಭೂಮಿಯನ್ನು ಯಾವ ಥರ ಮಾಲಿನ್ಯಗೊಳಿಸ್ತಾ ಇದ್ದಾರೆ, ಯಾವ ಥರ ಹಾನಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಕವನದ ಮುಖ್ಯ ಸಂದೇಶವಾಗಿದೆ. ದ ಲ್ಯಾಂಡ್ ಕ್ವೈಟ್ಲಿ ಅಬ್ಸರ್ವ್ಸ್ ಆ್ಯಸ್ ಪೀಪಲ್ ಬಿಲ್ಡ್, ಕನ್ಸ್ಯೂಮ್ ಆ್ಯಂಡ್ ವೇಜ್ ವಾರ್ಸ್ ಆನ್ ಇಟ್. ಜನ ಭೂಮಿಯ ಮೇಲೆ ದುರ್ಬಳಕೆ ಮಾಡಿಕೊಂಡ್ರು ಕೂಡ, ಭೂಮಿ ಮೇಲೆ ಕಟ್ಟಡ ಕಟ್ಟೋದು, ದುರ್ಬಳಕೆ ಮಾಡ್ಕೊಳ್ಳೋದು, ಯುದ್ಧಗಳನ್ನು ಮಾಡಿದ್ರೂ ಕೂಡ ಭೂಮಿ ತಾಯಿ ಸಹನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಸಹನೆಯಿಂದ ನೋಡ್ತಾ ಇದ್ದಾಳೆ. ಡಿಸ್ಪೈಟ್ ಮೂಮೆಂಟ್ಸ್ ಆಫ್ ಜಾಯ್ ವೆನ್ ದ ಲ್ಯಾಂಡ್ ಈಸ್ ನ್ಯೂಚರ್ಡ್, ದಿಸ್ ಹ್ಯಾಪಿನೆಸ್ ಈಸ್ ಶಾರ್ಟ್ ಲಿವ್ಡ್ ಆ್ಯಸ್ ಹ್ಯೂಮನ್ ಕಂಟಿನ್ಯೂಡ್ ಟು ಅಬ್ಯೂಸ್ ಇಟ್. ಸೊ ಭೂಮಿಯನ್ನು ಕೆಲವು ಜನ ಸದ್ಬಳಕೆ ಮಾಡಿಕೊಂಡು ಅದರ ಮೇಲೆ ಗಿಡ ಮರಗಳನ್ನು ಹಚ್ಚೋ ಮೂಲಕ, ಪರಿಸರವನ್ನು ಸಂರಕ್ಷಣೆ ಮಾಡೋ ಮೂಲಕ ಸಂತೋಷ ಕೊಟ್ಟರು ಕೂಡ ಆ ಸಂತೋಷ ಬಹಳ ದಿನ ಉಳಿತಾ ಇಲ್ಲ. ಯಾಕಂದರೆ ಸಾಕಷ್ಟು ಜನ ಭೂಮಿಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದ ಲ್ಯಾಂಡ್ asserts that the earth cannot be owned or fenced in by anyone, emphasizing that the planet belongs to all. ಅದಕ್ಕಾಗಿ ಭೂಮಿ ತಾಯಿ ಹೇಳ್ತಾಳೆ, ಈ ಭೂಮಿಯನ್ನು ಯಾರು ಕೂಡ ವೈಯಕ್ತಿಕವಾಗಿ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಭೂಮಿ ಎಲ್ಲರಿಗೂ ಸೇರಿದ್ದು ಅಂತ. ಇಟ್ ವೇಟ್ಸ್ ಫಾರ್ ಹ್ಯೂಮ್ಯಾನಿಟಿ ಟು ಚೇಂಜ್, ವಾರ್ನಿಂಗ್ ದಟ್ ಇಫ್ ಪೀಪಲ್ ಡೋಂಟ್ ಲರ್ನ್ ಟು ಕೇರ್ ಫಾರ್ ದ ಅರ್ತ್ ದೇ ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಅದಕ್ಕೆ ಭೂಮಿ ತಾಯಿ ಸಹನೆಯಿಂದ ಹೇಳ್ತಾಳೆ, ಭೂಮಿಯನ್ನು ಯಾವುದೇ ಕಾರಣಕ್ಕೂ ಮಾಲಿನ್ಯ ಮಾಡಬೇಡಿ. ಒಂದು ವೇಳೆ ಮಾಲಿನ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾದರೆ, ಜನ ಒಂದು ವೇಳೆ ಭೂಮಿಯನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಕವನದಲ್ಲಿ ನಾವು ಕಾಣ್ತೀವಿ. ಇಷ್ಟು ಈ ಪದ್ಯದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಸೊ ಇಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು, ಎಕ್ಸಾಮ್ಗಳಲ್ಲಿ 3ರಿಂದ 4 ಅಂಕವನ್ನು ನೀವು ಪಡ್ಕೋಬೋದು. 3 ಅಂಕದ ಪ್ರಶ್ನೆಯಾಗಿ ನಿಮಗೆ 5 ವಾಕ್ಯಗಳಲ್ಲಿ ಬರೀರಿ ಅಂತ ಕೇಳಿದಾಗ 3 ಅಂಕ. ಒಂದು ವೇಳೆ ಲಾಂಗ್ ಕ್ವೆಶನ್ ಆಗಿ 8ರಿಂದ 10 ಸೆಂಟೆನ್ಸ್ಗಳಲ್ಲಿ ಬರೀರಿ ಅಂತ ಕೇಳಿದ್ರೆ ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು. ಸೊ ಒಟ್ಟಾರೆ 2 ಅಂಕ, 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಸೊ ಇದನ್ನು ಓದ್ಕೊಳ್ಳಿ, ಜೊತೆಗಿನ ಮೇಲೆ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.